ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ BM ಹನೀಫ್ ಸರ್ ಅವರಿಗೆ ಪುಸ್ತಕ ಮತ್ತು ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಒಬ್ರು ಅವರ ಹೆಸರು ಹೇಳಲ್ಲ, ನಾನು ಒಬ್ರು ಸೆಲೆಬ್ರಿಟಿ ಅವರ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಅವರ ಬದುಕನ್ನ ಹೆಂಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರ ಜೀವನವನ್ನ ಯಾವ ರೀತಿ ಟ್ರೋಲ್ ಮಾಡ್ತಾರೆ ಅಂದಾಗ ಆಕೆ ಒಂದು ಪದ ಉಪಯೋಗಿಸಿದ್ರು, ಮೆಂಟಲ್ ರೇಪ್ ಅಂತ. ಐತಿಹಾಸಿಕ ವಿಜಯಪುರ ಜಿಲ್ಲೆಯ ದಿನಾಂಕ 10 ಏಪ್ರಿಲ್ 2026ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮವಾದ ದಿನವಾದ 14 ಏಪ್ರಿಲ್ 2026ರವರೆಗೆ ಸತತವಾಗಿ ಮೇ ಸಾಹಿತ್ಯ ಮೇಳ ಬಳಗದಿಂದ ಅತ್ಯಂತ ವಿಚಾರವಾದಿಗಳಿಂದ ಜನಸಾಮಾನ್ಯರ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮೇ ಸಾಹಿತ್ಯ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಅಶಾಂತಿಗೆ ಕಾರಣವಾಗಿರುವ ಉದ್ವಿಷ್ಟ ಕೃತ್ಯಗಳನ್ನು ಎದುರಿಸಲಿಕ್ಕೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಬದುಕಿನ ಭರವಸೆಗಳನ್ನು ಹಂಚಲಿಕ್ಕೆ ಪುಸ್ತಕಗಳು ಒಂದು ಅದ್ಭುತ ಶಕ್ತಿಯಾಗಿದ್ದಾವೆ. ಆ ಅದ್ಭುತ ಶಕ್ತಿಯನ್ನು ವಿಜಯಪುರ ಜಿಲ್ಲೆಯ ಪ್ರಬುದ್ಧ ನಾಗರಿಕರು, ಸಾಮಾನ್ಯ ಜನರು ಅದರ ಸದುಪಯೋಗ ಪಡಿಸಿಕೊಂಡು ಆ ಮೇಳವನ್ನು ಯಶಸ್ವಿಗೊಳಿಸಲಿಕ್ಕೆ ನಾನು ಈ ಮೂಲಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ್. ನಾನು ಅಭಿಷೇಕ್ ರಾಮಪ್ಪ ಚಕ್ರವರ್ತಿ, ಅಖಂಡ ವಿಜಯಪುರ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಪ್ರಥಮ ಜಿಲ್ಲಾ ಸಂಚಾಲಕರು, ವಿಜಯಪುರ. ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ವಿಜಯಪುರ ನಗರದಲ್ಲಿ ಪುಸ್ತಕ ಮೇಳವನ್ನು ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಪುಸ್ತಕ ಮೇಳವನ್ನು ಇವತ್ತು ಇಲ್ಲಿ 5 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಬೃಹತ್ ವೇದಿಕೆಯನ್ನು ಮತ್ತು ಪೆಂಡಾಲನ್ನು ಹಾಕಲಾಗಿದೆ. ಪುಸ್ತಕ ಮಳಿಗೆಗಳನ್ನು ತೆರೆಯಲಾಗಿದೆ. 2 ಕಡೆ ಬಾಜುವಲ್ಲಿ ಸಾಕಷ್ಟು ಪುಸ್ತಕ ಮಳಿಗೆಗಳನ್ನು ತೆರೆಯಲಾಗಿದೆ. ಪುಸ್ತಕ ಪ್ರೇಮಿಗಳು, ಶಿಕ್ಷಣ ಪ್ರೇಮಿಗಳು, ಸಾಹಿತಿಗಳು, ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರುಗಳು ಇದರ ಪ್ರಯೋಜನ ಪಡಿಬೇಕಾಗಿದೆ. ಪುಸ್ತಕ ಸಂಸ್ಕೃತಿಯ ಜೀವಂತ ಪಳೆಯುಳಿಕೆಗಳಾಗಿವೆ. ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ, ಕನ್ನಡ ಬೆಳವಣಿಗೆ ಆಗಬೇಕಾದರೆ ಪುಸ್ತಕ ಹಬ್ಬಗಳು, ಪುಸ್ತಕ ಮೇಳಗಳು ಆಯೋಜನೆಗೊಳ್ಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಅನಿಲ್ ಹೊಸಮಣಿಯವರು, ಈ ನಾಡಿನ ಪತ್ರಕರ್ತರು, ಮತ್ತು ಚೆನ್ನೋ ಕಟ್ಟಿಮಣಿಯವರು, ಲಡಾಯಿ ಪ್ರಕಾಶನದ ಸುಳಿಬಾಯಿಯವರು ಅನೇಕ ಪುಸ್ತಕಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಪ್ರಕಟಗೊಳಿಸುವುದರ ಮೂಲಕ ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಅನೇಕ ಯುವ ಲೇಖಕರು ಹೊರಬರುವಂತೆ ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಬಂದಂಥ ಈ ಬಳಗ ಮೇ ಸಾಹಿತ್ಯ ಬಳಗ ಇವತ್ತು ಬಿಜಾಪುರದಲ್ಲಿ 5 ದಿನಗಳ ಕಾಲ ಬೃಹತ್ ಪುಸ್ತಕ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಪುಸ್ತಕಗಳನ್ನು ಪ್ರೀತಿಸುವವನು ಸಂಸ್ಕೃತಿಯನ್ನು ಪ್ರೀತಿಸ್ತಾನೆ, ದೇಶಾಭಿಮಾನ ಪ್ರೀತಿಸ್ತಾನೆ, ದೇಶದ ಸ್ವಾಭಿಮಾನವನ್ನು ಎತ್ತಿ ಹಿಡಿತಾನೆ, ದೇಶದ ಸಂಸ್ಕೃತಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಪುಸ್ತಕಗಳನ್ನು ಕೊಂಡುಕೊಳ್ಳುವಂಥದ್ದು ಇವತ್ತಿನ ಡಿಜಿಟಲ್ ಮಾಧ್ಯಮ ಯುಗದಲ್ಲಿ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಭಾಳ ಕಡಿಮೆ ಆಗ್ತಾ ಇದೆ. ಕಳಕಳಿ ವಿಷಯ, ಮೊಬೈಲ್ ಯುಗದಲ್ಲಿ ಮೊಬೈಲ್ಗಳೇ ಇವತ್ತು ಎಲ್ಲ ಜೀವನ ಅವಿಭಾಜ್ಯ ಅಂಗವಾಗಿದೆ ಅನ್ನೋ ರೀತಿಯಲ್ಲಿ ಮೊಬೈಲ್ದಲ್ಲಿ ಇವತ್ತು ಯುವ ಪೀಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ದುಸ್ಥಿತಿಗೆ ತರುವಂಥ ಸ್ಥಿತಿಯಲ್ಲಿದೆ. ಹೀಗಾಗಿ ಮೊಬೈಲ್ ಬಿಟ್ಟು ಪುಸ್ತಕಗಳನ್ನು ಹಿಡಿಯಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಮೇ ಸಾಹಿತ್ಯ ಬಳಗ ಈ ಪುಸ್ತಕ ಮೇಳವನ್ನು, ಪುಸ್ತಕವನ್ನು ಓದ್ತಿದ್ರೆ ಸಮಾಜದಲ್ಲಿ ತಲೆ ಎತ್ತಿ ಅವರು ಬದುಕನ್ನು ಸಾಗಿಸುವಂಥದ್ದು ಶಕ್ತಿ ಪುಸ್ತಕಗಳು ಕೊಡ್ತವೆ. ಒಳ್ಳೆಯ ಪುಸ್ತಕಗಳು ಸಮಾಜವನ್ನು ನಿರ್ಮಾಣ ಮಾಡ್ತವೆ, ವ್ಯಕ್ತಿತ್ವ ವಿಕಸನಗೊಳಿಸ್ತವೆ, ವ್ಯಕ್ತಿಯನ್ನು ಸಾಧನೆ ಶಿಖರಕ್ಕೇರಲಿಕ್ಕೆ ಪುಸ್ತಕಗಳು ಸಹಾಯಕಾರಿಯಾಗ್ತವೆ. ಹೀಗಾಗಿ ಪುಸ್ತಕ ಮೇಳಗಳು ಆಯೋಜಿಸಬೇಕು, ಅವುಗಳಿಗೆ ಪ್ರೋತ್ಸಾಹಿಸಬೇಕು. ಸಾರ್ವಜನಿಕರು ಆಗಮಿಸಿ ಪುಸ್ತಕವನ್ನು ಕೊಂಡುಕೊಂಡು ಓದುವ ಹವ್ಯಾಸ ಮಕ್ಕಳಲ್ಲಿಯೂ ತಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅಂತ ನನ್ನ 2 ವಿಚಾರಗಳನ್ನು ಹೇಳಿಕೆ ಸಂತೋಷ ಅನಿಸ್ತಾ ಇದೆ. ನಮಸ್ಕಾರ ಸರ್. ಇವತ್ತಿನ ಯುವ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸುತ್ತೆ ಸರ್? ಇವತ್ತಿನ ವಿದ್ಯಾರ್ಥಿಗಳು ತಮ್ಮ ಶಾಲಾ ಪಠ್ಯ ಕ್ರಮಗಳೊಂದಿಗೆ ತಮ್ಮ ವ್ಯಕ್ತಿತ್ವ ವಿಕಸನಗೊಳಿಸಲಿಕ್ಕೆ ಪುಸ್ತಕಗಳ ಓದು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ಕೊಲಂಬಿಯಾ ವಿಶ್ವವಿದ್ಯಾಲಯ ಇರುವ 50,000 ಪುಸ್ತಕಗಳನ್ನು ಓದ್ತಾರೆ ಅವರು. ಮುಂದೆ ಲಂಡನ್ಗೆ ಹೋದಾಗ ಕೂಡ 2 ಲಕ್ಷ ಅತ್ಯಂತ ಈ ಜಗತ್ತಿನ ಶ್ರೇಷ್ಠ ಮ್ಯೂಸಿಯಂ, ಲಂಡನ್ ಮ್ಯೂಸಿಯಂದಲ್ಲಿರುವಂಥ ಎಲ್ಲ ಪುಸ್ತಕಗಳನ್ನು ಓದಿ ಮುಗಿಸ್ತಾರೆ. ಹೀಗಾಗಿ
ವಿದ್ಯಾರ್ಥಿ ಆದಂಥವು ಕೇವಲ ಪಠ್ಯ ಪುಸ್ತಕಗಳನ್ನು ಓದುವುದರ ಜೊತೆಗೆ ಪ್ರಗತಿಪರ ಚಿಂತನೆಗಳನ್ನು, ದೇಶದ ಇತಿಹಾಸವನ್ನು, ಜನರ ಸಂಸ್ಕೃತಿಯನ್ನು, ದೇಶದ ಸಾಂಸ್ಕೃತಿಕ ಇತಿಹಾಸವನ್ನು ತಿಳಿದುಕೊಳ್ಳುವುದು ಅತ್ಯಂತ ಜರುರಿ. ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲ ಪುಸ್ತಕಗಳನ್ನು ಓದುವುದರ ಮೂಲಕ ತಮ್ಮ ವ್ಯಕ್ತಿತ್ವ ವಿಕಸನಗೊಳಿಸುವುದರ ಜೊತೆಗೆ ತಾವು ಪ್ರತಿಭಾ ಸಂಪನ್ನರಾಗಲಿಕ್ಕೆ ಪುಸ್ತಕಗಳು ಅತ್ಯಂತ ಸಹಕಾರಿಯಾಗಿವೆ. ಹೀಗಾಗಿ ಪುಸ್ತಕ ಓದುವಂಥ ಹವ್ಯಾಸವನ್ನು ಬಳಸಿಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳಿಗೆ ಕರೆ ಕೊಡ್ತಾ ಇದ್ದಾರೆ. ಇಂದು ವಿಜಯಪುರದಲ್ಲಿ ಪುಸ್ತಕ ಮೇಳ ಜರುಗಿದೆ. ಇವತ್ತು 15ನೇ ತಾರೀಕಿಂದ ಹಿಡ್ಕೊಂಡು 14ನೇ ತಾರೀಕಿವರೆಗೂ ಪುಸ್ತಕ ಮೇಳ ಬಿಜಾಪುರಲ್ಲಿ ನೂತನ ಮಟ್ಟದಲ್ಲಿ ಹೊಸ ರೀತಿಯಲ್ಲಿ ಅಂತಾರೆ ಒಂದು ಬದಲಾವಣೆ ರೀತಿಯಲ್ಲಿ ನಡೀತಾ ಇದೆ. ಏನಪ್ಪ ಅಂದ್ರೆ ಸುಳಿಬಾವಿ ನೇತೃತ್ವದಲ್ಲಿ ಮತ್ತು ನಾವು ಬಿಜಾಪುರದ ಅನಿಲ್ ಹೊಸಮನಿ ಒಂದು ತಂಡ ಈ ಒಂದು ಎಲ್ಲ ಪ್ರಗತಿಪರ ಚಿಂತಕರು ಸೇರಿ ಈ ಒಂದು ಇದರಲ್ಲಿ ಜಲನಗರದಲ್ಲಿ ಒಂದು ಸಭೆ ಸೇರಿ, ಆ ಬುದ್ಧಗಯದಲ್ಲಿ ಸಭೆ ಸೇರಿ ವಿಚಾರ ಮಾಡಿದ 2 ತಿಂಗಳ ಹಿಂದಗಡೆ. ಅಂದರೆ ಈ ಪುಸ್ತಕ ಮೇಳ ಯಾಕೆ ಮಾಡಬೇಕು, ಅದ್ರ ಉದ್ದೇಶ ಅಂತಕ್ಕಂಥದ್ದು ಅಂದರೆ ಯುವ ಜನಾಂಗಕ್ಕೆ ಒಂದು ಹೊಸ ರೂಪದಲ್ಲಿ ಒಂದು ವೈಚಾರಿಕ ಪ್ರಜ್ಞೆ ಮೂಡಿಸೋ ದೃಷ್ಟಿಯಿಂದ. ಯಾಕೆ ಇತ್ತೀಚೆಗೆ ಬದಲಾವಣೆಯಲ್ಲಿ ಸಮಾಜದಲ್ಲಿ ಅಂತಂದು ಅಶಾಂತತೆ ಮತ್ತು ಭ್ರಷ್ಟಾಚಾರ ಮತ್ತು ಓದುಗೊಳ್ಳುವಿಕೆ ಭಾಳ ಕಡಿಮೆ ಆಗ್ತಾ ಇದೆ. ಓದೋದ್ರ ಮುಖಾಂತರ ಪುಸ್ತಕದ ಮೇಳ ಮಾಡೋದ್ರ ಉದ್ದೇಶ ಅಂತಾರೆ ಯುವ ಜನಾಂಗಕ್ಕೆ, ವಿದ್ಯಾರ್ಥಿಗಳಿಗೆ ಓದೋದ್ರ ಮುಖಾಂತರ ಹೊಸ ವಿಚಾರಗಳು, ವೈಚಾರಿಕ ಪ್ರಜ್ಞೆ ಬೆಳಿಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಚಿಂತಕರು ಇಡೀ ಜಗತ್ತಿನ ಬದಲಾವಣೆಯಲ್ಲಿ ಕಾರಣೀಭೂತರಾಗ್ಯಾರ. ಈ ಜಗತ್ತು ಬದಲಾವಣೆ ಆಗ್ಬೇಕಂತಾರೆ. ಒಂದು ವಾಸ್ತವಿಕವಾಗಿ ಜನತೆಯ ನಾಗರಿಕಗಳು ಮತ್ತು ಮೂಲಭೂತ ಗೊತ್ತಾಗಬೇಕಂತಾರೆ ಪುಸ್ತಕಗಳು ಭಾಳ ಅವಶ್ಯಕ. ಇಡೀ ಅಂಬೇಡ್ಕರ್ ಹೇಳಿದಾಗೆ ಇಡೀ ಯಾವ ದೇಶದಲ್ಲಪ್ಪ ಅಂತಂದರೆ ಶಾಲೆಗಂಟಿಕೆ ಅಂತ ಈ ಒಂದು ಇದು ಗಂಟೆ ಜಾಸ್ತಿ ಸಂಖ್ಯೆ ಜಾಸ್ತಿ ಸಂಸ್ಕೃತಿ ಸಮಾಜ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಸಮಾಜ ನಡೀತಕ್ಕಂಥ ಅನಾಚಾರಗಳು ಯುವ ಜನಾಂಗ ನೋಡ್ತೇವೆ. ಮಟ್ಟವನ್ನು ನಾನು ಹೇಳ್ತೇನೆ ನಿವೃತ್ತ ಸಂಚಾರ ನಂಬರ್ ತಗೊಂಡು ಫೋನ್ ಮಾಡಿದ್ರು, ಕೆಲಸ ಮಾಡಿದ್ದೀರಾ? ಅವರು ಬರೀತಾರ? ನಾನು ಅವರು ಕೇಳಿದ್ರು, ಇವ್ರನ್ನ ಇವರೇ ಮೊದಲ ಕ್ಲಾಸ್ ಮಾಡಿದ್ದಾರೆ. ಮೊನ್ನೆ ಇದು ಬಂತಲ್ಲ ನಿಮಗೆ ಯಾವುದು ಟ್ರಸ್ಟ್ ಅವಾರ್ಡ್? ಇದು ಜೀವಪಾನ ನಾನು ಬಂದಿಲ್ಲ. ನೀವು ಎಲ್ಲರೂ ಜನ ಕರ್ಕೊಂಡು ಕೂರಿಸ್ಬೇಕಿದೆ. ಎಷ್ಟು ಒಳ್ಳೊಳ್ಳೆ ಎಲ್ಲ ಇದ್ರು ಮೇಡಮ್. ಅದನ್ನ ನಿಂದ್ರಿ ಒಂದು ಕೊಡೆ ಇದೆ. ಚಪಾತಿ ಸರಿ, ಚಪಾತಿ ಸರಿ, ಅಲ್ಲೇ ಚಪಾತಿ ಹೊಡಿಲಿಲ್ಲ ಸಾರು ಇಷ್ಟೇ. ಅದ್ಭುತ ಭಾಷಣ ಅವಾಗೂ ಅಷ್ಟೇ.
ನಾವು ಇನ್ನೂ ಸ್ವಲ್ಪ ಪ್ರಾಪ್ತ ಆಗಿದ್ದೀವಿ.